ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ಚಿತ್ರದುರ್ಗದ ಜೋಗಿಮಟ್ಟಿ. ಚಿತ್ರದುರ್ಗ ಒಂದು ನ್ಯಾಚುರಲ್ ಲೊಕೇಶನ್ ಅಂತಲೇ ಹೇಳ್ಬೋದು. ಆ ಜಾಗಕ್ಕೆ ಬಂದಿದ್ದೀವಿ. ನನ್ನ ಸ್ನೇಹಿತನ ಮದುವೆಗೆ ಬಂದಿದ್ದೆ. ಅವರು ಯಾರು ಅಂತಂದರೆ MVP ವಿಜಯ್ ಕುಮಾರ್ ಅಂತ. ನೀವು ಆಲ್ಮೋಸ್ಟ್ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ. ಅವರ ಮದುವೆಗೆ ಬಂದಾಗ ಅವರು ನನಗೆ ಸಜೆಷನ್ ಮಾಡ್ತಾರೆ, ನೀವು ಬೆಳಗ್ಗೆ ಎಲ್ಲರೂ ನೋಡ್ತೀವಿ ನನಗಿದ್ರೆ ಜೋಗಿಮಟ್ಟಿಗೆ ಹೋಗಿ ಅಂತೇಳಿ 4 ಗಂಟೆಗೆ ಹೋಗಬೇಕು ಅಂತ ಹೇಳ್ತಾರೆ. ಬಟ್ ನಾವು 4:15ಗೆ ಬರ್ತೀವಿ. ಕರೆಕ್ಟಾಗಿ 4:15ಗೂ ಕೂಡ ಅಲ್ಲಿ ಸಿಬ್ಬಂದಿ ಬಂದು ಅದನ್ನು ಗೇಟನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ನಂತರ ನಾವು ಒಳಗಡೆ ಹೋಗ್ತೀವಿ. ಒಳಗಡೆ ಹೋದಂಥ ಟೈಮಲ್ಲಿ ಅಂದರೆ ತುಂಬ ಚಿಕ್ಕ ರೋಡು, ಒಂದು ಚಿಕ್ಕದೊಂದು ಕಾರ್ ಒಳಗಡೆ ಹೋಗ್ತಿದ್ದೆ ಅಂದರೆ ಆಪೋಸಿಟ್ ಯಾವ್ದಾರು ಗಾಡಿ ಬಂದರೆ ಸ್ವಲ್ಪ ಕಷ್ಟಪಟ್ಕೊಂಡು ಅವ್ರಿಗೆ ಸೈಡ್ ಕೊಡಬೇಕಾಗ್ತದೆ. ಆ ಥರ ಒಂದು ಜಾಗ. ನಾವು ಅಲ್ಲಿಗೆ ಬಂದಿದ್ದೀವಿ. ಜೋಗಿಮಟ್ಟಿ ಗೇಟ್ ಹತ್ರ ನಿಂತಿದ್ದೀವಿ. ಹಾಗೆ ಇನ್ನೂ ಹೆಚ್ಚಿನ ಏನು ಹೇಳಬೇಕು ಅಂತಂದರೆ, ನೀವೇನಾದರೂ ಬೆಂಗಳೂರಿಂದ ಬರೋರಾಗಿರ್ಬೋದು, ಯಾರೇ ಆಗಿದ್ದರೂ ನೀವು ಬೆಳಗಿನ ಜಾವ ಒಂದು 3-4 ಗಂಟೆ ಸಮಯದಲ್ಲಿ ಬಂದು ಈ ಜಾಗದಲ್ಲಿ ಒಳಗಡೆ ಎಂಟ್ರಿ ಆದರೆ ಬೆಳಗ್ಗೆ ಸೂರ್ಯ ಉದಯ ಆಗೋ ಟೈಮಲ್ಲಿ ನೀವು ಒಳಗಡೆ ಎಂಟ್ರಿ ಆಗ್ತೀವಿ ಅಂತಂದರೆ ನೋಡ್ಲಿಕ್ಕೆ ಮಾತ್ರ ಸೂಪರಾಗಿರುತ್ತೆ. ಆದರೆ ಇನ್ನೊಂದು ಏನಪ್ಪ ಹೆಚ್ಚಿನ ವಿಷಯ ಅಂತಂದರೆ, ನೀವು ಒಳಗಡೆ ಹೋಗುವಾಗ ಎಂಟ್ರಿ ಆಗುವಾಗ ಸ್ವಲ್ಪ ದೂರ ರೋಡ್ ಚೆನ್ನಾಗಿದೆ, ಟಾರ್ ರೋಡು. ಅದರ ನಂತರ ರೋಡು ಚೆನ್ನಾಗಿಲ್ಲ. ದಯವಿಟ್ಟು ನಿಧಾನವಾಗಿ ನೀವು ಹೋಗಬೇಕಾಗತ್ತೆ. ಯಾಕೆಂದರೆ ಆಪೋಸಿಟ್ಟು ಕಾರ್ಗಳು ಹೋಗುವಾಗ ಆಪೋಸಿಟ್ ಕಾರ್ಗಳು ಯಾವುವು ಬರೋಲ್ಲ, ಹೋಗ್ತಾ ಇರ್ಬೋದು. ಬಟ್ ಬರುವಾಗ ಆಪೋಸಿಟ್ ಕಾರ್ಗಳು ಬರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರೋಡು ಕರೆಕ್ಟಾಗಿ 8 ಅಡಿ ಅಗಲ ಇರೋದ್ರಿಂದ, ತುಂಬ ಚಿಕ್ಕ ರೋಡ್ ಆಗಿರೋದ್ರಿಂದ. ಹಾಗೆ ಆಮೇಲೆ ಇನ್ನೊಂದು ಏನು ಅಂತಂದರೆ, ಎಲ್ಲ ಗುಂಡಿಗಳಾಗಿದ್ದಾವೆ, ತುಂಬ ರೋಡ್ ಹಾಳಾಗಿದೆ. ಬಟ್ ಅಲ್ಲಿ ಸಿಬ್ಬಂದಿಗೆ ನಾನು ಕೇಳಿದಂಥ ವಿಚಾರದಲ್ಲಿ ರೋಡು ಸ್ವಲ್ಪ ರೆಡಿ ಮಾಡಿಸ್ಬೋದಲ್ವ ಸರ್ ಅಂತ ಕೇಳಿದಾಗ, ಇಲ್ಲ ಸರ್ ಅದು ರೋಡು ರೆಡಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಬಟ್ ಏನು ಉದ್ದೇಶ ಅನ್ನೋದು ಗೊತ್ತಿಲ್ಲ. ಒಟ್ಟು ಆ ರೀತಿ ಹೇಳಿದ್ರು. ಹಾಗೆ ನೀವು ಕೂಡ ದಯವಿಟ್ಟು ಹೋಗುವಾಗ ಒಂದು ಜಾಗೃತೆಯಿಂದ ಆರಾಮಾಗಿ ಹೋಗಿ, ನಿಧಾನವಾಗಿ ಹೋಗಿ. ರೋಡ್ಗಳೆಲ್ಲ ತುಂಬ ಹಾಳಾಗಿದೆ, ದೊಡ್ಡ ಗುಂಡಿಗಳಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಟಾರ್ ಹಾಕಿದ್ದಾರೆ, ಬಟ್ ಟಾರು ಸ್ವಲ್ಪ ದೂರ ಇದೆ. ಬಟ್ ಗುಂಡಿ ಇರೋ ಜಾಗದಲ್ಲೂ ಕೂಡ ಟಾರ್ ಇದೆ. ಬಟ್ ಆ ಟಾರು 2.5 ಇಂಚು ಒಳಗಡೆನೇ ಹಾಕಿರೋದು. 2 ಇಂಚು ಇದೆ, 1.5 ಇಂಚು ಇದೆ ಟಾರು. ಅದು ಬಿಟ್ಟರೆ ಇನ್ನು ದೊಡ್ಡ ಮಟ್ಟದಲ್ಲಿ ಟಾರ್ ಹಾಕಿರೋ ಅಂಥದ್ದಿಲ್ಲ. ಬಟ್ ನಾವು ಸ್ವಲ್ಪ ದೂರ ಹೋಗ್ತೀವಿ. ರೋಡ್ ತುಂಬ ಚೆನ್ನಾಗಿದೆ. ಹಾಗೆ ನಾನು ರೋಡ್ ಎಲ್ಲಿವರೆಗೂ ಚೆನ್ನಾಗಿದೆ ಅಲ್ಲಿವರೆಗೂ ನಾನು ಒಂದು 40-50 ರೇಂಜಲ್ಲಿ ಹೋಗ್ತೀವಿ. ಆಪೋಸಿಟಿಂದ ಯಾರೂ ಬರೋಲ್ಲ ಬೆಳಗ್ಗೆ 4:15ಗೆ ಹೋದಾಗ. ಬಟ್ ಅದಕ್ಕಿಂತ ಮುಂಚೆ ಹೋದಾಗ ದೊಡ್ಡ ಗುಂಡಿಗಳಿದ್ದಾವೆ. ನೆಕ್ಸ್ಟು ಹಾಗೆ ನನ್ನ ಫ್ಯಾಮಿಲಿ ಕೂಡ ನನ್ನ ಜೊತೆಯಲ್ಲಿದೆ. ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ, ನನ್ನ ಮಕ್ಕಳು. ಈಗ ನೀವು ನೋಡ್ತಾ ಇದ್ದೀರಾ, ಇವರೇ ನಮ್ಮ ಶ್ರೀಮತಿ ಅನುಪಮ ಅವರು. ಹಾಗೆ ನಾನು ಕೂಡ ಡ್ರೈವ್ ಮಾಡ್ತಾಯಿದ್ದೀನಿ, ಅದೇ ನಿಮ್ಮ ಜೊತೆಯಲ್ಲೇ. ಇನ್ನು ನೆಚ್ಚಿನ ವಿಷಯ ಏನಪ್ಪ ಅಂತಂದರೆ, ನನ್ನ ಮಗಳು, ನಿಮ್ಮ ಕಾಣಿಸ್ತಲ್ಲೇ ನೋಡಿ ಇವಾಗಲ, ಇವಳು ನನ್ನ ಮಗಳು, ದೊಡ್ಡ ಮಗಳು ತ್ರಿಷಾ. ಹಾಗೆ ನನ್ನ ಮಗ ವಿಡಿಯೋ ಮಾಡ್ತಿರೋದ್ರಿಂದ ಅವನು ಇದರಲ್ಲಿ ವಿಡಿಯೋನೇ ಮಾಡ್ಕೊಂಡಿಲ್ಲ, ಅವನು ಬರೀ ತರಲೆ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡಿರ್ತಾ ಇದ್ದ. ಕೇಳೋಣ ಬನ್ನಿ ಅವನು ಏನು ಹೇಳ್ತಾನೆ ಅಂತ. ಅಕ್ಕ, ಈ ಜೋಗಿಮಟ್ಟಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ನಾವು ಬೆಂಗಳೂರಲ್ಲಿ ಎಲ್ಲೂ ನೋಡಲ್ಲ. ಆದರೆ ಒಂದು ಪ್ರಾಬ್ಲಮ್ ಏನಂದರೆ, ರೋಡ್ ಗುಂಡಿಗಳೆಲ್ಲ ಹಾಳಾಗಿದೆ. ಅದರಿಂದ ಬೈಕಲ್ಲಿ ಬರೋರಿಗೆಲ್ಲ ಸಖತ್ ಪ್ರಾಬ್ಲಮ್ ಆಗ್ಬೋದು. ಸೊ ಅದೊಂದು ಚೆನ್ನಾಗಿದ್ರಿಂದ ನಾವು ಆರಾಮಾಗಿ ಹೋಗ್ಬೋದಿತ್ತು. ಹೌದು ಮನು, ನಾವು ಈ ಪ್ಲೇಸ್ನ ಬೆಂಗಳೂರಲ್ಲಿ ಎಲ್ಲಿ ಹುಡುಕಿದ್ರೂ ನೋಡೋಕ್ಕೆ ಆಗಲ್ಲ. ಬೆಳಗಿನ ಜಾವ 4:15ಗೆ ಹೋಗಿದ್ರಿಂದ ಫುಲ್ ಮಳೆಯಲ್ಲಿ ಆಟ ಆಡ್ಬೋದಿತ್ತು. ಫುಲ್ ಗ್ರೀನರಿ, ತುಂಬ ಪ್ಲೇಸ್ ಚೆನ್ನಾಗಿತ್ತು. ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೆ ಇನ್ನೂ ಏನು ಚೆನ್ನಾಗಿದೆ ಅಂತ ನೋಡೋಣ. ಸ್ನೇಹಿತರೆ, ನನ್ನ VIP ಕನ್ನಡ ಯೂಟ್ಯೂಬ್ ಚಾನಲ್ನ ಈಗ ಅಷ್ಟೇ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಅವರು ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಲಿ, ಹಾಕೋ ವಿಡಿಯೋ ಎಲ್ಲ ಅವ್ರಿಗೂ ತಲುಪಲಿ. ಹಾಗಾಗಿ ನೀವು ಕೂಡ ಬೆಲ್ ಬಟನ್ ಹೊತ್ಕೊಳ್ಳಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಇಷ್ಟು ಬೆಳಗ್ಗಿನ ಜಾವ ಇಲ್ಲಿಗೆ ಬಂದಿದ್ದೀವಿ. ಆದರೆ ನಿಮಗೆ ಆ ರೋಡ್ಗಳನ್ನು ತೋರಿಸ್ತಾ ಇದ್ದೀನಿ. ಬಟ್ ನಮಗೆ ಇನ್ನೂ ಗುಂಡಿಗಳ ರೋಡ್ ಬಂದಿಲ್ಲ. ಬಟ್ ಆ ಗುಂಡಿಗಳ ರೋಡು ನಿಮಗೆ ಸಿಕ್ಬಿಟ್ರೆ ಅದು ತುಂಬ ವಿಚಿತ್ರವಾಗಿದೆ ಗುಂಡಿಗಳೆಲ್ಲ. ಬಟ್ ಏನಪ್ಪ ಅಂತಂದರೆ, ನಿಜವಾಗ್ಲೂ ನಮಗಂತೂ ಸಖತ್ತು ಖುಷಿಯಾದಂತಲೇ ವಿಷಯ ಇದು. ಈ ಜಾಗದಲ್ಲಿ ನಾವು ಇಷ್ಟೊಂದು ರಾತ್ರಿ ಬೆಳಗಿನ ಜಾವ ಈ ಥರ ಹೋಗ್ತಾ ಇದ್ದೀವಿ ಅಂದಾಗ ನೋಡ್ಬೋದು. ನೋಡಿ ಇವಾಗ ಗುಂಡಿಗಳು ಸಿಗ್ತಾ ಇದೆ. ಬಟ್ ಆದರೂ ಒಂದು ದೊಡ್ಡ ಗಾಡಿಗಳಿಗೆಲ್ಲ ಈ
ಗುಂಡಿಗಳು, ಬಟ್ ಅಷ್ಟಾಗೇನು ತೊಂದರೆ ಆಗಲ್ಲ ಅನ್ಕೋತೀನಿ. ಬಟ್ ಆದರೂ ಗುಂಡಿಗಳಿದ್ದಾಗ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಏನೋ 10-15-20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು ಅಷ್ಟೇ ಬಿಟ್ಟರೆ. ಬಟ್ ಬೈಕ್ಗಳಿಗೆಲ್ಲ ಭಾಳ ಕಷ್ಟ ಆಗುತ್ತೆ ಪಾಪ. ಅದರಲ್ಲೂ ಕೂಡ ಬೈಕ್ಗಳು ಬರ್ತಾ ಇರ್ತವೆ ನೋಡಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಗುಂಡಿಗಳಿದ್ದಾವೆ ನೋಡಿರಿ, ಹೇಗಿದೆ ಗುಂಡಿಗಳು. ತುಂಬ ಗುಂಡಿಗಳಿರೋದ್ರಿಂದ ನಾನು ಕೂಡ ತುಂಬ ನಿಧಾನವಾಗಿ ಗಾಡಿ ಡ್ರೈವ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಬಟ್ ಇನ್ನೊಂದೇನಪ್ಪ ಅಂತಂದರೆ, ಇಷ್ಟೊಂದು ಮುಂಜಾನೆ ಹೋಗ್ತಾಯಿದ್ದೀವಿ. ನನಗೆ ನಮ್ಮ ಸ್ನೇಹಿತರು ಹೇಳಿದಾಗ 4 ಗಂಟೆಗೆ ಹೋಗ್ಬೇಕು ಅಂದಾಗ, ಹೋಗಿ ಸರಿ ಅಷ್ಟೊತ್ತು ಬೆಳಗ್ಗೆ ಯಾರು ಎದ್ದೋಗ್ತಾರೆ, ನಾನಂತೂ ಹೋಗೋದಿಲ್ಲಪ್ಪ ಅಂತಂದೆ. ಬಟ್ ಅಲ್ಲಿ ತುಂಬ ಮಳೆ ಇರೋದ್ರಿಂದ ಆ ಜಾಗ ಅಷ್ಟೊಕ್ಕೊಂದು ಅವ್ರು ಹೇಳಿದಾಗ ನಾವು ಹೋಗಿ ನೋಡಲೇಬೇಕು, ಅದು ಏನಿದೆ ಹೇಗಿದೆ ನೋಡಲೇಬೇಕು ಅಂತ ಬಂದಾಗ ನಿಜವಾಗ್ಲೂ ನನಗೆ ಖುಷಿಯಾದಂಥ ವಿಷಯ ಈ ಜಾಗದಲ್ಲಿ. ಈ ಹಸಿರು ಸಿರಿಯಲಿ ಮನದ